ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಿಮ್ಮ ಹೆಸರು? ಸರ್ ನನ್ನ ಹೆಸರು ಶಂಕರ್ ಅಂತ. ನಾನು ಸುಮುಖ ಮೊಬಿಲಿಟಿ LMM ಇಂದ ನಾನು ಮಾತಾಡ್ತಾ ಇದ್ದೀನಿ. ಸೊ ಇದು ಮಹೇಂದ್ರದಿಂದ ಒಂದು ಹೊಸ ನ್ಯೂಲಿ 3 ವೀಲರ್ ವೆಹಿಕಲ್ ಲಾಂಚ್ ಮಾಡಿದ್ದಾರೆ. ಪ್ಯಾಸೆಂಜರ್ ವೆಹಿಕಲ್ ನೇಮ್ ಒಂದು ಊಡೋ. ಓಕೆ, ತುಂಬ ಬೇಡಿಕೆ ಇದೆ. ತುಂಬ ವೆಹಿಕಲ್ನ ಜನಗಳು ತುಂಬಾ ಇಷ್ಟಪಡ್ತಾ ಇದ್ದಾರೆ. ವೆಹಿಕಲ್ ನೋಡೋದಿದ್ದಾರ್ಬೋದು ಅಥವಾ ಟೆಸ್ಟ್ ಕೊಟ್ಟರೆ ತುಂಬ ಅವ್ರಿಗೆ ಗಾಡಿ ಇಷ್ಟ ಆಗ್ತಾ ಇದೆ. ಇದರಿಂದ ಫ್ಯೂಚರ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಕಸ್ಟಮರ್ಗೆ ತುಂಬಾ ಇದೆ. ಬನ್ನಿ ಡ್ಯಾಶ್ ಬೋರ್ಡಿಂದ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನಿಮಗೆ ಕೀ ಆನ್ ಬರುತ್ತೆ. ಓಕೆ, ಜೊತೆಗೆ ನಿಮಗೆ ಡಿಸ್ಪ್ಲೇ ಬರುತ್ತೆ. ಎಲ್ಲ ಇದು ಡೀಟೇಲ್ಸ್ ಇಲ್ಲೇ ಬರುತ್ತೆ ನಿಮಗೆ ಕ್ಲಸ್ಟರಲ್ಲಿ. ಸೊ ಇದು ಬಂದು ನಿಮಗೆ ಟೋಟಲ್ ಕಿಲೋಮೀಟರ್ ರನ್ ಆಗಿರೋದು ಇನ್ನು 82% ಇದೆ. ಇನ್ನು 164 ಕಿಲೋಮೀಟರ್ ರೇಂಜ್ ರನ್ ಆಗುತ್ತೆ ಸರ್. ರನ್ ಆಗುತ್ತೆ. ಓಕೆ, ಎಷ್ಟು ಮೂಡ್ ಬರುತ್ತೆ ಇದರಲ್ಲಿ? ಸರ್ ಇದರಲ್ಲಿ ಬಂದು ಮೂರು ಮೂಡ್ ಬರುತ್ತೆ. ಓಕೆ, ಸೊ ಫಸ್ಟ್ ಬಂದು ರೇಂಜ್ ಮೂಡು, ರೈಡ್ ಮೂಡು, ರೇಸ್ ಮೂಡು, ಮೂರು ಮೂಡ್ ಬರುತ್ತೆ. ಫಸ್ಟ್ ಬಂದು ರೇಂಜ್ ಮೂಡಲ್ಲಿ ಬಂದು 40 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಹೋಗುತ್ತೆ. ಮತ್ತು ರೈಡ್ ಮೂಡಲ್ಲಿ ಬಂದು ನಿಮಗೆ 45 ಕಿಲೋಮೀಟರ್ ಸ್ಪೀಡ್ ಪರ್ ಅವರ್ ಹೋಗುತ್ತೆ. ರೇಸ್ ಮೂಡಲ್ಲಿ ಬಂದು 55 ಕಿಲೋಮೀಟರ್ ಪರ್ ಅವರ್ ಹೋಗುತ್ತೆ ಸರ್. ಓಕೆ, ಇದರಲ್ಲೇನು ಬ್ರೇಕ್ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರು ಸರ್ ಈಗ? ಖಂಡಿತ ಸರ್. ಸೊ ಇದರಲ್ಲಿ ಬಂದು ಬ್ರೇಕ್ ಬಂದು ನಿಮಗೆ ಆಟೋ ಬ್ರೇಕಿಂಗ್ ಸಿಸ್ಟಮ್ ಇದೆ. ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಆಕ್ಸಿಡೆಂಟ್ ನಾವು ಮೂವ್ ಮಾಡಿದ್ರೆ ಈ ಥರ ನಾವು ವೆಹಿಕಲ್ನ ಮೂವ್ ಮಾಡ್ತೀವಿ. ಸೊ ಆಪೋಸಿಟ್ ವೇಲಿ ಹಿಂಗೆ ಆಪೋಸಿಟ್ ವೇ ನಾವು ಆಕ್ಸಿಡೆಂಟ್ನ ಆಪರೇಟ್ ಮಾಡಿದ್ರೆ ಆಟೋ ಬ್ರೇಕಿಂಗ್ ವಿತ್ ರೀಜನರೇಷನ್ ಬರುತ್ತೆ ಸರ್. ಓ, ಆ ಥರ ಬರುತ್ತೆ. ಬಟ್ ಲೆಗ್ ಬ್ರೇಕು ಇದೆ. ಲೆಗ್ ಬ್ರೇಕ್ ಇದೆ. ಲೆಗ್ ಬ್ರೇಕ್ ಇಸ್ ಓನ್ಲಿ ಎಮರ್ಜೆನ್ಸಿ ಸರ್. ಎಮರ್ಜೆನ್ಸಿ. ಓಕೆ, ಸೊ ಇದರಲ್ಲೇ ಕೂಡ ಕಂಟ್ರೋಲ್ ಮಾಡ್ಬೋದು ನಾವು. ಎರಡು ಆಪರೇಟ್ ಆಗುತ್ತೆ. ಎರಡು ಆಪರೇಟ್ ಆಗುತ್ತೆ. ಎರಡು ಕೂಡ ಮಾಡ್ಬೋದು, ಇಂಡಿವಿಜುವಲ್ ಆಗೂ ಮಾಡ್ಬೋದು. ಕೆಲವೊಮ್ಮೆ ಹ್ಯಾಂಡಲ್ ಹೊಡೆಯೋಕೆ ಕಾಲ ಹೊಡೆದು ಮಿಸ್ ಆಗುತ್ತೆ ನಂಗೆ ಇರೋದಿಲ್ಲ, ಆ ಥರ ಇಲ್ಲ. ಎರಡು ಕೂಡ ಆಪರೇಟ್ ಮಾಡ್ಬೋದು. ನಾವು ಈ ಎಮರ್ಜೆನ್ಸಿ ಬ್ರೇಕ್ನ ನಾವು ಆಪರೇಟ್ ಮಾಡದಲ್ಲೇ ಇದ್ರು ಕೂಡ ಇದರಲ್ಲಿ ನಾವು ಕಂಟ್ರೋಲ್ ಮಾಡ್ಬೋದು. ಹ್ಯಾಂಡಲಲ್ಲೇ ಮಾಡ್ಬೋದು ಆರಾಮಾಗಿ. ಆಕ್ಸಿಡೆಂಟ್ ಆಪೋಸಿಟ್ ಮಾಡಿದ್ರೆ ವಿತ್ ಆಟೋ ಬ್ರೇಕಿಂಗ್ ಸಿಸ್ಟಮ್ ವಿತ್ ರೀಜನರೇಷನ್ ಕೂಡ ಬರುತ್ತೆ. ಓಕೆ, ಇನ್ನು ಸ್ವಿಚಸ್ ಎಲ್ಲ ಹೇಳಿ ಸರ್. ಸರಿ, ಇದು ಬಂದು ನಿಮಗೆ ಇಂಡಿಕೇಟರ್ ಬರುತ್ತೆ, ಆರನ್ ಬರುತ್ತೆ, ಹೈ ಬೀಮು, ಲೋ ಬೀಮು. ಓಕೆ, ಸೊ ಇನ್ನು ನಿಮಗೆ 3 ಆಪ್ಷನ್ ಇದೆ. ಇದು ಬಂದು ವೈಫರ್ ಬರುತ್ತೆ, 4-ವೇ ಬರುತ್ತೆ, ಇದು ಹೆಡ್ಲೈಟ್ ಬರುತ್ತೆ ಸರ್. ಓಕೆ, ಹೆಡ್ಲೈಟ್ ಆನ್ ಆಫ್ ಬರುತ್ತೆ. ಸೊ ಜೊತೆಗೆ ಹ್ಯಾಂಡ್ ಲಾಕ್ ಬರುತ್ತೆ ಸರ್. 3 ವೀಲರ್ಗೆ ಹ್ಯಾಂಡ್ ಲಾಕ್ ಕೂಡ ಮಾಡ್ಬೋದು. ಓ, ಹ್ಯಾಂಡ್ ಲಾಕು ಮಾಡ್ಬೋದು. ಕಾರ್ ಥರ ಅದೇ ಆಟೋಮೆಟಿಕ್ ಆಗಿಬಿಡುತ್ತೆ. ಹಾಂ, ಹ್ಯಾಂಡ್ ಲಾಕ್ ಮಾಡಿ. ಓಕೆ, ಹಾಂ, ಲಾಕ್ ಆಯಿತು. ಹ್ಯಾಂಡ್ ಲಾಕ್ ಮಾಡಿ ನಾವು ಇದನ್ನ ಹ್ಯಾಂಡ್ ಲಾಕ್ ಮಾಡಿದ್ರೆ ಸೊ ಹ್ಯಾಂಡ್ ಲಾಕ್ ಕೂಡ ಆಗುತ್ತೆ ನಿಮಗೆ. ಓ, ಸೇಮ್ ಕಾರ್ ಥರನೇ ಸರ್. ಕಾರ್ ಥರ ಸ್ಟೇರಿಂಗ್ ಲಾಕ್ ಮಾಡ್ತೀವಲ್ಲ ಆ ಥರ ಹ್ಯಾಂಡಲ್ ಲಾಕ್ ಕೂಡ ಮಾಡ್ಬೋದು. ಹ್ಯಾಂಡ್ ಲಾಕು ಮಾಡ್ಬೋದು. ಓಕೆ, ಇನ್ನಿದು ಡ್ಯಾಶ್ ಬೋರ್ಡ್ ಸರ್ ಇದು? ಸರ್ ಇದು ಬಂದು ನಿಮಗೆ ಗ್ಲೋ ಬಾಕ್ಸ್ ಬರುತ್ತೆ ಸರ್. ಹಾಂ, ಇದು ಬಂದು ಗ್ಲೋ ಬಾಕ್ಸ್ ಬರುತ್ತೆ ನಿಮಗೆ. ಓಪನ್ ಮಾಡಿದ್ರೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟೇಷನ್ ಇಟ್ಕೊಳ್ಳೋಕ್ಕೆ ಅಂತ ಇಷ್ಟು ಬಾಕ್ಸ್ ಕೊಟ್ಟಿದ್ದೀವಿ ಸರ್. ಸ್ಪೇಸ್, ಲೆಗ್ ಸ್ಪೇಸ್ ತುಂಬ ಚೆನ್ನಾಗಿದೆ ಸರ್ ಗಾಡೀಲಿ. ಸರ್ ಲೆಗ್ ಸ್ಪೇಸ್ ತುಂಬಾ ಸ್ಪೇಸಿಯಸ್ ಆಗಿದೆ ಸರ್. ಡ್ರೈವರ್ ಮತ್ತು ಸ್ಟೇರಿಂಗಿಗೂ 20 ಇಂಚಸ್ ತುಂಬ ಚೆನ್ನಾಗಿದೆ. ಆಕ್ಸೆಸರೀಸ್ ಬಂದು ನಿಮಗೆ ರಿವರ್ಸ್ ಕ್ಯಾಮ್ರಾ ಕೂಡ ನೀವು ಹಾಕೋಬಹುದು, ಅದು ಸಪ್ರೇಟ್ ಸರ್. ಓಕೆ, ಸೊ ರಿವರ್ಸ್ ಕ್ಯಾಮ್ರಾ ಯಾವ ಥರ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಜಸ್ಟ್ ನೀವು ರಿವರ್ಸ್ ಸ್ಲಾಟ್ನ ನೀವು ಆನ್ ಮಾಡಿದ್ರೆ ಆಟೋಮೆಟಿಕ್ ನಿಮಗೆ ಸೆನ್ಸರ್ ಬರುತ್ತೆ. ಓಕೆ, ರಿವರ್ಸ್ ಡಿಸ್ಪ್ಲೇ ಕೂಡ ನಮಗೆ ಶೋ ಆಗುತ್ತೆ ಸರ್. ಇದು ಬೆಸ್ಟ್ ಅಲ್ಲ ಸರ್ ಇದು? ಬಟ್ ಕ್ಯಾಮ್ರಾ ನೀವು ಹಾಕ್ಸ್ಕೋಬೇಕಷ್ಟೇ. ಕ್ಯಾಮ್ರಾ ಹಾಕಿಸ್ಕೋಬೇಕಾಗುತ್ತೆ. ಆಕ್ಸೆಸರೀಸ್ ಬಂದು ನಿಮಗೆ ಮ್ಯಾಟು ಇದೆಲ್ಲ ಬಂದು ಆಕ್ಸೆಸರೀಸ್ ಸರ್. ಓಕೆ, ಅದರಲ್ಲಿ ಏನಾದ್ರು ಈಗ ಸಿಸ್ಟಮ್ ಥರ ಏನಾದ್ರು ಸಾಂಗಿಂಗ್ ಎಲ್ಲ ಪ್ಲೇ ಆಗಿ ಮಾಡೋ ಥರ ಆಪ್ಷನ್ ಇದೆಯಾ? ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್ ಆ ಗಾಡೀಲಿ ಇದೆ. ಅಲ್ಲ, ಅದು ಕರೆಕ್ಟ್ ಮಾಡ್ಬೋದಾ? ಮಾಡ್ಬೋದು ಸರ್, ಆಗುತ್ತೆ ಅದರಲ್ಲಿ. ಓಕೆ, ಸೇಮ್ ಕಾರೇ ಆಗೋಗ್ಬಿಡ್ತು ಹಾಗಾದ್ರೆ. ಸರ್ ಕಾರೇ ಸರ್. ಓಕೆ, ಬ್ಯಾಟ್ರಿಯಲ್ಲಿ ಮೋಲ್ಡ್ ಆಗಿರೋ ಸರ್ ಇದು? ಸರ್ ಬ್ಯಾಟ್ರಿ ಬಂದು ನಿಮಗೆ ಮೋಲ್ಡೆಡ್ ಬರುತ್ತೆ ಸರ್, ಇನ್ಬಿಲ್ಟ್ ಸರ್. ಯಾವುದು ಕೂಡ ಓಪನ್ ಅಪ್ ಇರಲ್ಲ ನಿಮಗೆ, ಒಳಗಡೆ ಬರುತ್ತೆ ನಿಮಗೆ ಮೋಲ್ಡೆಡ್ ಸರ್. ಇದರಲ್ಲಿ 32 ಇಂಡಿವಿಜುವಲ್ ಶೆಲ್ಸ್ ಬರುತ್ತೆ. ಹಾಂ, ಓಕೆ. ಇನ್ನು ಇದು ಶೀಟಿನ ರಿಮೂವ್ ಮಾಡೋಂಗಿದೆ ಇಲ್ಲಲ್ಲ? ಇಲ್ಲ ಸರ್, ಇದು ಫಿಕ್ಸ್ ಸರ್. ಫಿಕ್ಸು, ಬ್ಯಾಟ್ರಿನೂ ಮೋಲ್ಡ್ ಆಗಿರುತ್ತೆ. ಮೋಲ್ಡೆಡ್ ಸರ್. ಓಕೆ, ಸೀಟ್ ಬಂದು ನಿಮಗೆ 40 ಡೆನ್ಸಿಟಿ ಸೀಟ್ ಬರುತ್ತೆ ನಿಮಗೆ. ಸೇಮ್ ಕಾರ್ ಸ್ಟೈಲ್ ಇದೆ ಸರ್, ಕಾರ್ ಥರ ಬರುತ್ತೆ ಸರ್. ಓಕೆ, ಇನ್ನು ಬ್ಯಾಟ್ರಿ ಚಾರ್ಜಿಂಗ್ ಪೋರ್ಟ್ ಎಲ್ಲಿ ಬರುತ್ತೆ ಸರ್? ಸರ್ ಬ್ಯಾಟ್ರಿ ಚಾರ್ಜಿಂಗ್ ಪೋರ್ಟ್ ಬಂದು ಇದೆ ಸರ್. ಓ, ಇಲ್ಲೇನೆ ಕೊಟ್ಟಿದ್ದಾರಾ? ಸೊ ಇದು ಚಾರ್ಜಿಂಗ್. ಓಕೆ, ಇದು ಎಷ್ಟು ಅವರ್ ಚಾರ್ಜ್ ಮಾಡಬೇಕಾಗುತ್ತೆ ಸರ್ ಮನೇಲಿ ಮಾಡೋದಾದ್ರೆ? ಸರ್ ಮನೇಲಿ ಮಾಡೋದಾದ್ರೆ 0 to 200ಗೆ ನಿಮಗೆ 4.5 hour ಆರ್ 5 hours ಸರ್. ಓಕೆ, ಮಾಮೂಲಿ ಏನು ಚಾರ್ಜ್ 4 hours ಇದೆ ಅದೇ ಥರ ಸೇಮು? ಅದೇ ಥರ ಆಗುತ್ತೆ ಸರ್. ಸೊ ಇದರಲ್ಲಿ ಬಂದು ನಿಮಗೆ ಮನೇಲಿ ನಾವು ಚಾರ್ಜಿಂಗ್ ಮಾಡ್ತಂದ್ರೆ 5 hours ನಿಮಗೆ 5 hours ಒಂದು ಯೂನಿಟ್ಗೆ ಬಂದು 1 hour ರನ್ ಆದರೆ ಗಾಡಿ ಚಾರ್ಜಿಂಗ್ ಆದರೆ 1 hour ಬಂದು 1 ಯೂನಿಟ್ ಖರ್ಚಾಗುತ್ತೆ ವೆಹಿಕಲ್. ಈಗ 5 ಯೂನಿಟ್ ಖರ್ಚಾಗ್ಬೋದು. 5 ಯೂನಿಟ್ ಖರ್ಚಾಗುತ್ತೆ. 1 ಯೂನಿಟ್ ಕಾಸ್ಟ್ ವೈಸ್ ಬಂದು ಮನೆಯಲ್ಲಿ ಮನೇಲಿ ಬಂದು 15 rupees ಬಿಲೋ ಇದೆ ಸರ್. ಹೌದು, ಆಲ್ಮೋಸ್ಟ್ ಈಗ ಏನೇ ಒಂದು 50 rupees ಆಗ್ಬೋದಾ ಸರ್? ಆ ಥರ ತಗೋತಂದ್ರೆ ಆಲ್ಮೋಸ್ಟ್ ನಿಮಗೆ ಪರ್ ಕಿಲೋಮೀಟರ್ 50 ಪೈಸೆ ಸರ್. 50 ಪೈಸೆ. ಓಕೆ, ಇನ್ನು ವೀಲಲ್ಲಿ ಯಾವ ಎಷ್ಟು ಸೈಜ್ ಸರ್ ಇದು? ಸರ್ ವೀಲ್ ಒಂದು 12 ರೇಡಿಯಲ್ ಪ್ಲೇ ಬರುತ್ತೆ ನಿಮಗೆ. ಓಕೆ, ಡ್ಯುಯಲ್ ಸಸ್ಪೆನ್ಷನ್ ಬರುತ್ತೆ ಸರ್ ನಿಮಗೆ. ಓ, ಇದಕ್ಕೆ ಡ್ಯುಯಲ್ ಸಸ್ಪೆನ್ಷನ್. ಓಕೆ, ಹೌದು ಸರ್.
2 ಸಾಕ್ ಅಬ್ಸರ್ವರ್ ಬರುತ್ತೆ. ಎರಡು ಕೂಡ ನಿಮಗೆ ಆಕ್ಷನ್ ಆಗೋದ್ರಿಂದ ಯಾವುದೇ ತರ ನಿಮಗೆ ಗುಂಡಿ ಬಿಟ್ರು ಯಾವುದೇ ತರ ಎತ್ತಾಕಲ್ಲ. ಸಸ್ಪೆನ್ಷನ್ ಬಂದ್ಬಿಟ್ಟು ಕಾರ್ ಸ್ಟೈಲಲ್ಲೇ ಕೊಟ್ಟಿದ್ದಾರಲ್ಲ, ಕಾರ್ ತರನೇ ಸರ್ ಇದು ಬರುತ್ತೆ. ಓಕೆ, ಎಲ್ಲ ಅಪ್ಗ್ರೇಡ್ ಆಗಿಬಿಟ್ಟಿದೆ ಕಂಪ್ಲೀಟ್. ಅಪ್ಡೇಟ್ ಆಗಿದೆ ಸರ್. ಇನ್ನು ಟೈರ್ ಬಂದು ಟ್ಯೂಬ್ಲೆಸ್ ಸರ್? ಹೌದು, ಟ್ಯೂಬ್ಲೆಸ್ ಸರ್. ಬ್ಯಾಕ್ ಅಷ್ಟೇನಾ? ಹಾಂ ಸರ್. ಸೊ ಜೊತೆಗೆ ನಿಮಗೆ 3 ಜನ ಕೂತ್ಕೊಳ್ಳೋದಕ್ಕೆ ಕಂಫರ್ಟಬಲ್ ಆದಂಥ ಓಪನ್ ಮಾಡಿ. ಸೊ ಲೈಕ್ ನಿಮಗೆ ಕಾರಲ್ಲಿ ಥರ ಕೂತ್ಕೊಳ್ಳೋಕ್ಕೆ ಕಂಫರ್ಟಬಲ್, ತುಂಬ ಕಂಫರ್ಟಬಲ್ ಆಗಿದೆ ಸೀಟ್ಸು. ಮತ್ತು ಇಲ್ಲಿ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಕೂಡ ಇದೆ ಸರ್. ಓ, ಕಸ್ಟಮರ್ಗೆ ಚಾರ್ಜಿಂಗ್ ಪಾಯಿಂಟ್, ಮೊಬೈಲ್ ಚಾರ್ಜರ್, ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಸರ್, 12 ವಾಟ್ಸ್. ಅವ್ರ ಕಸ್ಟಮರ್ ಮೊಬೈಲ್ ಹಾಕೋಬೋದು ಆರಾಮಾಗಿ, ಮೊಬೈಲ್ ಚಾರ್ಜಿಂಗ್ ಹಾಕೋಬೋದು. ಜೊತೆಗೆ ಮ್ಯಾಟ್ ಬರುತ್ತೆ ಸರ್, ಇದು ಮಹೇಂದ್ರದಿಂದನೇ ಮ್ಯಾಟ್ ಬರುತ್ತೆ. ಓಕೆ, ತುಂಬ ಸ್ಪೇಸ್ ಇದೆಯಲ್ಲ ಸರ್, ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಸರ್. ಇಲ್ಲಿ ಏನಾದ್ರು ಲಗೇಜ್ ಕಳಕ್ಕೆ ಸ್ಪೇಸ್ ಇದೆ ಇಲ್ಲಿ. ಓಕೆ, ಹೌದು, ಲಗೇಜ್ ಸ್ಪೇಸಸ್ ಇದೆ. ಪ್ಲಸ್ ಇದು ಹಿಂದೆ ಬಂದು ಡಿಕ್ಕಿ ಕೂಡ ಇದೆ ಸರ್. ಸರ್ ನಮ್ಮ ಎಲ್ಲ 3 ವೀಲರ್ ಆಟೋಗಳಲ್ಲಿ ಒಂದು ಸ್ಟೆಪ್ನಿ ವೀಲು ಅಥವಾ ಟೂಲ್ಸ್ ಕಿಟ್ಟು ನಮ್ಮದು ಪರ್ಸನಲ್ ಥಿಂಗ್ಸ್ ಏನೇ ಇಟ್ಕೋಬೇಕಾದ್ರೆ ಲಾಕೋ ಇಲ್ಲ. ಓಕೆ, ಸೊ ಅದನ್ನು ತೋರಿಸ್ತೀನಿ ಸರ್, ಬನ್ನಿ ಸರ್. ಸರ್ ನೋಡಿ, ನಮ್ಮ 3 ವೀಲರ್ ಆಟೋ ಡ್ರೈವರ್ಸ್ಗೆ ನಮಗೆ ತುಂಬ ಹೆಲ್ಪ್ಫುಲ್ ಆದಂಥ ಲಾಕಬಲ್ ಡಿಕ್ಕಿ ಸರ್. ಸೂಪರ್, ಇದು ಲಾಕಬಲ್ ಇದೆ, ವಿತ್ ಸ್ಟೆಪ್ನಿ ಇದೆ, ಸೇಫ್ಟಿ ಆಗಿರುತ್ತೆ. ಮತ್ತೆ ಐಮ್ಯಾಕ್ಸ್ ಟೆಕ್ನಾಲಜಿ ಇದೆ ನಿಮಗೆ. ಸೇಮ್ ಐಮ್ಯಾಕ್ಸ್ ಟೆಕ್ನಾಲಜಿ ಯಾವ ಥರ ವರ್ಕ್ ಆಗುತ್ತೆ ಅಂದರೆ GPS ಥರ ವರ್ಕ್ ಆಗುತ್ತೆ ಸರ್. ಮೊಬೈಲ್ ಟ್ರ್ಯಾಕ್, ವೆಹಿಕಲ್ ಎಲ್ಲಿದೆ ಏನು ಎತ್ತ ಎಲ್ಲ ಟ್ರ್ಯಾಕ್ ಮಾಡ್ಬೋದು. ಬ್ಯಾಟ್ರಿ ಎಷ್ಟಿದೆ ಏನು ಅಂತ ಮೊಬೈಲಲ್ಲೇ ಕೂಡ ನೋಡ್ಕೋಬೋದು. ಅದಕ್ಕೆ ಮೊಬೈಲ್ ಇನ್ಸ್ಟಾಲ್ ಮಾಡ್ಕೊಡ್ತು ಅಂದರೆ ಮೊಬೈಲಲ್ಲೇ ಎಲ್ಲ ಕೂಡ ನಿಮಗೆ ಅದು ತುಂಬ GPS ಒಳ್ಳೆ ಇದು ಬೆಸ್ಟ್. ಅದು ವೆಹಿಕಲ್ ಎಲ್ಲೇ ಹೋದ್ರು ನಿಮಗೆ ಲೊಕೇಶನ್ ವಿತ್ ಲೊಕೇಶನ್ ಗೊತ್ತಾಗ್ಬಿಡುತ್ತೆ. ಕಳ್ತನ ಆಗಲಿ ಮತ್ತೆ ಏನಾದರೂ ಬೆಸ್ಟ್ ಅದು. ಇನ್ನು ಈ ಬ್ಯಾಟ್ರಿ ಬಂದ್ಬಿಟ್ಟು ಏನಕ್ಕೆ ಯೂಸ್ ಆಗುತ್ತೆ ಸರ್? ಈ ಬ್ಯಾಟ್ರಿ ಬಂದ್ಬಿಟ್ಟು ಹೆಡ್ಲೈಟು, ಆರನ್ನು, ಇಂಡಿಕೇಟ್ರು, ವೈಫರು, ಓಕೆ, ಮತ್ತೆ ಮ್ಯೂಸಿಕ್ ಸಿಸ್ಟಮು, ಚಾರ್ಜಿಂಗ್ ಪಾಯಿಂಟ್, ಇದಕ್ಕೆಲ್ಲ ಬಂದು ಸಪ್ರೇಟ್ ಆಕ್ಸಿಸ್ ಬ್ಯಾಟ್ರಿ ಇದೆ ಸರ್. ಸಪ್ರೇಟ್ ಇದು? ಹೌದು ಸರ್. ಓಕೆ, ಕ್ಲೋಸ್ ಮಾಡಿ ಸರ್. ಇನ್ನು ಬ್ಯಾಟ್ರಿ ವಾರಂಟಿ ಬಂದು ನಿಮಗೆ ಸರ್ 1,50,000 ಕಿಲೋಮೀಟರ್, 1,50,000 ಕಿಲೋಮೀಟರ್ ಆರ್ 6 ಇಯರ್ಸ್ ನಿಮಗೆ ವಾರಂಟಿ ಬರುತ್ತೆ ಸರ್. ವಾರಂಟಿ ಗ್ಯಾರಂಟಿ ಎರಡೂ ಬರುತ್ತೆ ನಿಮಗೆ. ಇನ್ನು ಮೋಟ್ರು ಇನ್ಕ್ಲೂಡ್ ಆಗುತ್ತೆ, ಅದರಲ್ಲಿ ಮೋಟ್ರ್ ಇನ್ಕ್ಲೂಡ್ ಆಗುತ್ತೆ. ಇದೆಲ್ಲ ಬಂದು 32 ಇಂಡಿವಿಜುವಲ್ ಶೆಲ್ಸ್ ಬರುತ್ತೆ ನಿಮಗೆ. ಓಕೆ, ಸೊ ಇನ್ ಕೇಸ್ 6 ಇಯರ್ಸ್ ಆದಮೇಲೆ ವಾರಂಟಿ ಪೀರಿಯಡ್ ಮುಗಿದ್ಮೇಲೆ ಏನಾದ್ರು ವೆಹಿಕಲ್ ರೇಂಜ್ ಕಮ್ಮಿ ಆಯಿತು ಅಂದರೆ 32 ಶೆಲ್ಸಲ್ಲಿ ಯಾವ ಶೆಲ್ಲಲ್ಲಿ ಎಷ್ಟು ಹಾಳಾಗಿದೆಯಾ ಅಥವಾ ವೀಕ್ ಆಗಿದೆಯಾ ಅದನ್ನು ಮಾತ್ರ ರೀಪ್ಲೇಸ್ಮೆಂಟ್ ಮಾಡ್ಬೋದು ಸರ್. ಓಕೆ, ಇನ್ನು ಫೈನಲ್ ಮೈಲೇಜ್ ಎಷ್ಟು ಬರುತ್ತೆ ಸರ್? ಸರ್ ಮೈಲೇಜ್ ಬಂದು ARI ಸರ್ಟಿಫೈಡ್ ಬಂದು 265 ಇದೆ ಸರ್. ಓಕೆ, ಸೊ ರಿಯಲ್ ರೇಂಜ್ ಗ್ಯಾರಂಟೆಡ್ ಬಂದು ನಿಮಗೆ 200+ ಇದೆ ಸರ್. 200+, ಕಸ್ಟಮರ್ ಹೇಳ್ತಿರೋದು 200+. ಸೊ ನಾವು ಕೂಡ ರನ್ ಮಾಡಿ ನೋಡಿದ್ದೀವಿ, 200+ ಕೂಡ ತೊಗೊಂಡಿದ್ದೀವಿ. ರಫ್ ಯೂಸ್ ಮಾಡಿದ್ರು ಕೂಡ ಸರ್, ರಫ್ ರಫ್ ಡ್ರೈವಿಂಗಲ್ಲೂ ಕೂಡ ನಿಮಗೆ 200 ಮೇಲೆ ಬರುತ್ತೆ ಸರ್. ಓಕೆ ಸರ್, ಇನ್ನು ಸರ್ವಿಸ್ ವಿಚಾರಕ್ಕೆ ಬಂದರೆ ಎಷ್ಟು ಸರ್ವಿಸ್ ಫ್ರೀ ಇದೆ ಸರ್? ಸರ್ ಸರ್ವಿಸ್ ಬಂದು ನಿಮಗೆ ಅಪ್ ಟು 1 lakh ಕಿಲೋಮೀಟರ್ ಆರ್ 4 ಇಯರ್ಸ್ ನಿಮಗೆ ಸರ್ವಿಸ್ ನಮ್ಮ ಕಡೆಯಿಂದ ಫುಲ್ ಫ್ರೀ ಇರುತ್ತೆ ಸರ್. ಅಂದರೆ ವೆಹಿಕಲ್ ಈಗ ಅಕಸ್ಮಾತ್ ಮಿರರ್ ಏನಾರು ಹಾಳಾಯಿತು ಅಂದರೆ ಮಿರರ್ ಮಾತ್ರ ಕಾಸ್ಟ್ ಇರುತ್ತೆ, ನಿಮಗೆ ಹಾಕೋದಕ್ಕೆ ಲೇಬರ್ ಇರಲ್ಲ ಸರ್. ಲೇಬರ್ ಚಾರ್ಜ್ 4 ಇಯರ್ಸ್ ಫ್ರೀ ಇರುತ್ತೆ, ಅಥವಾ 1,00,000 ಕಿಲೋಮೀಟರ್ ಸರ್. 1,00,000 ಕಿಲೋಮೀಟರ್ವರೆಗೆ ಇರುತ್ತೆ, ಫ್ರೀ ಇರುತ್ತೆ ಸರ್. ಓಕೆ, ಇನ್ನು ನಿಮ್ಮ ಸರ್ವಿಸ್ ಪಾಯಿಂಟ್ ಎಲ್ಲೆಲ್ಲಿ ಇರುತ್ತೆ ಸರ್ ಬೆಂಗಳೂರಲ್ಲಿ? ಸರ್ ಆಲ್ ಓವರ್ ಮಹೇಂದ್ರ ಶೋರೂಮ್ಸ್ ಸರ್ವಿಸ್ ಸೆಂಟರ್ ಎಲ್ಲೆಲ್ಲಿ ಇದೆಯೋ ಎಲ್ಲ ಕಡೆನೂ ಮಾಡಿಸ್ಬೋದು. ಮಹೇಂದ್ರ ಶೋರೂಮ್ ಎಲ್ಲಿದೆ ಅಲ್ಲ ಆಲ್ಮೋಸ್ಟ್ ಎಲ್ಲ ಕಡೆನೂ ಸರ್ವಿಸ್ ಮಾಡಿಸ್ಬೋದು ಸರ್. ಓಕೆ, ಪ್ರೈಸ್ ಎಷ್ಟಾಗಿದೆ ಸರ್? ಸರ್ ಪ್ರೈಸ್ ಬಂದು ನಿಮಗೆ ತುಂಬ ಕೈಗೆ ಎಟಕಂಥ ಪ್ರೈಸ್ ನಾವು ಕೊಡ್ತಾ ಇದ್ದೀವಿ. ಯಾಕೆ ಅಂತಾರೆ ಎಲ್ಲ ಡ್ರೈವರ್ಸ್ಗೂ ಕೂಡ ವೆಹಿಕಲ್ನ ತಗೊಳ್ಳಿ ಅಂದ್ಬಿಟ್ಟು. ಇದು ಬಂದು ವೆಹಿಕಲ್ ಕಾಸ್ಟ್ ಬಂದು ವೆಹಿಕಲ್ ಬಂದು 3,85,000 rupees ಇದೆ ವೆಹಿಕಲ್ ಕಾಸ್ಟು. ಇದಕ್ಕೆ ಸಪ್ರೇಟ್ ಇನ್ಶೂರೆನ್ಸ್ ಬರುತ್ತೆ, RTO ಬರುತ್ತೆ, ಹೋಮ್ ಇನ್ಸ್ಟಾಲೇಷನ್ ಕಿಟ್ ಬರುತ್ತೆ, ರಿಜಿಸ್ಟ್ರೇಷನ್ ಬರುತ್ತೆ, ಮೀಟ್ರ್ ಬರುತ್ತೆ. ಇದೆಲ್ಲನೂ ಕೂಡ ನಾವು ಈ ಮಂತಲ್ಲಿ ವೆಹಿಕಲ್ನ ಪರ್ಚೇಸ್ ಮಾಡಿದವರಿಗೆ ಆಫರಲ್ಲಿ ಕೊಡ್ತಾ ಇದ್ದೀವಿ. ಆನ್ ರೋಡ್ ಪ್ರೈಸ್ ಕೂಡ 3,85,000 ಕೊಡ್ತಾ ಇದ್ದೀವಿ ಸರ್. ಆನ್ ರೋಡ್ ಪ್ರೈಸ್ ಅಷ್ಟೇ, ಎಕ್ಸ್ ಶೋರೂಮ್ ಪ್ರೈಸ್ ವೆಹಿಕಲ್ ಕಾಸ್ಟ್ ಎಷ್ಟಿದೆಯೋ ಅದಕ್ಕೆ ಮಾತ್ರ ನೀವು ಪೇಬಲ್ ಮಾಡಬೇಕು. ಇನ್ನು ಮಿಕ್ಕಿದ್ದೆಲ್ಲ ಬರತಕ್ಕಂಥ RTO ಇನ್ಶೂರೆನ್ಸ್ ಇದೆಲ್ಲ ಬಂದು ನಮ್ಮ ಕಡೆಯಿಂದ ಕಂಪನಿಯಿಂದ ಆಫರ್ ಕೊಟ್ಟಿದೆ ಈ ಮಂತಲ್ಲಿ ಮಾತ್ರ ಸರ್. ಈ ಮಂತ್ಗೆ ಮಾತ್ರ. ಇನ್ ಕೇಸ್ ಏನಾದ್ರು ಪರ್ಮಿಟ್ ಅಂತ ಏನಾದ್ರು ಇದುವರೆಗೂ ನಾವು ಮಾಡಿಲ್ಲ, ಇನ್ ಕೇಸ್ ಗೌರ್ಮೆಂಟ್ ಏನಾದ್ರು RTO ಕಂಪಲ್ಸರಿ ಮಾಡ್ತಂದ್ರೆ ಅದು ಸಪ್ರೇಟ್ ಆಗಿ ನೀವು ತಗೋಬೇಕಾಗುತ್ತೆ ಸರ್. ಅಪ್ ಟು ನಿಮಗೆ DL ಪರ್ಮಿಟ್ ತಗೋತಾರೆ 3,000 to 5,000 ಬಿಲೋ ಸರ್. ಓಕೆ, ಇನ್ನು ಇದು ಬಾಡಿ ಎಲ್ಲ ಏನು ಆಸ್ ಇಟ್ ಈಗಿದೆ ಬರುತ್ತೆ? ಆಸ್ ಇಟ್ ಈಸ್ ಹೀಗೆ ಬರುತ್ತೆ ಸರ್. ಮೆಟಲ್ ಬಾಡಿ ಸರ್ ಇದೆಲ್ಲ. ಎಲ್ಲ ಟಾಪ್ ರೂಫ್ ಎಲ್ಲ ಇರುತ್ತೆ, ಎಕ್ಸ್ಟ್ರಾ ಇಲ್ಲ ಸರ್. ಎಲ್ಲ ಓನ್ ಇನ್ಕ್ಲೂಡೆಡ್ ಸರ್. ಓಕೆ ಸರಿ ಸರ್, ಶೋರೂಮ್ ಅಡ್ರೆಸ್ ಹೇಳ್ಬಿಡಿ ಸರ್. ಹಾಗೆ ಸರ್ ಶೋರೂಮ್ ಅಡ್ರೆಸ್ ಬಂದು KR ಪುರಂ ಭಟ್ರಳ್ಳಿ ಪಕ್ಕದಲ್ಲೇ ನಮ್ಮದು ಮಹೇಂದ್ರ ಸುಮುಖ ಮೊಬಿಲಿಟಿ ಅಂತ ಇದೆ. ಸೊ ಅಲ್ಲಿ ಬರ್ಬೋದು. ಇನ್ನೊಂದು ಬ್ರಾಂಚ್ ಬಂದು ನಮ್ಮದು ರಾಜಾಜಿನಗರ್ ನವರಂಗ್ ಥಿಯೇಟ್ರು ಸಿಗ್ನಲ್ ಹತ್ರನೇ ಇದೆ. ಸೊ ಸೆಕೆಂಡ್ ಬ್ರಾಂಚ್ ಇದೆ. ನೆಕ್ಸ್ಟ್ ಬ್ರಾಂಚ್ ಬಂದು ಕೋಲಾರಲ್ಲಿ ಓಪನ್ ಆಗ್ತಾಯಿದೆ ಸರ್ ಈ ಮಂತ್ ನಿಯರ್ ಸರ್. ಓಕೆ, ಈಗ ಆಫೀಸಿಗೆ ಬಂದರೆ ಟೆಸ್ಟ್ ಡ್ರೈವ್ಗೆ ಏನಾದ್ರು ಕೊಡ್ತೀರಾ? ಖಂಡಿತ ಸರ್. ಸೊ ಅವ್ರಿಗೆ
ವೆಹಿಕಲ್ ಎಕ್ಸ್ಪ್ಲೇನ್ ಮಾಡೋದ್ರ ಜೊತೆಗೆ ಟೆಸ್ಟ್ ಡ್ರೈವ್ ಮಾಡಿದ್ರೆ ಈ ವೆಹಿಕಲ್ ಬಗ್ಗೆ ಅವ್ರಿಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದಾಗ ಅವ್ರಿಗೆ ಗಾಡಿ ತೊಗೊಳ್ಬೇಕಾಗ ಇಂಟ್ರೆಸ್ಟ್ ಬರುತ್ತೆ. ಈ ವೆಹಿಕಲ್ ಬಗ್ಗೆ ಸಂಪೂರ್ಣ ತಿಳಿಸ್ಕೊಟ್ಟ ಮೇಲೆ ಅವರು ವೆಹಿಕಲ್ನ ಬುಕ್ ಮಾಡಲಿ. ಇನ್ ಕೇಸ್ ಮೈಲೇಜಲ್ಲಿ ಏನಾದ್ರು ಅವ್ರಿಗೆ ಡೌಟ್ ಇತ್ತಂದರೆ ಸೊ ವೆಹಿಕಲ್ ಕೂಡ ರನ್ ಮಾಡಲಿ ಸರ್. 200 ಕೂಡ ರನ್ ಮಾಡೋಕ್ಕೆ ನಾವು ಅವಕಾಶ ಕೊಡ್ತೀವಿ ಸರ್. ಚಾಲೆಂಜ್ ಇದು, ಚಾಲೆಂಜಿಂಗ್ ಸರ್. ಓಕೆ, ಬಂದು ಕಸ್ಟಮರ್ 200 ಕಿಲೋಮೀಟರ್ ಓಡಿಸ್ಬಿಟ್ಟು ತಗೊಳ್ಳಿ, ಓಡಿಸ್ಬಿಟ್ಟು ಅವ್ರಿಗೆ ಓಕೆ ನನಗೆ ಈ ಗಾಡಿ ಇಷ್ಟ ಆಗುತ್ತೆ ಅನ್ನೋದ ಮೇಲೆ ಅವರು ವೆಹಿಕಲ್ನ ಬುಕ್ ಮಾಡ್ಕೊಂಡು ತೊಗೋಬೋದು ಸರ್. ಓಕೆ ಸರ್, ಟೈಮಿಂಗ್ಸ್ ಏನಾರು ಇದೆಯಾ? ಟೈಮಿಂಗ್ಸ್ ಹೇಳ್ಬಿಡಿ. ಟೈಮಿಂಗ್ಸ್ ಬಂದು ಮಾರ್ನಿಂಗ್ 9:30 ಟು ಈವ್ನಿಂಗ್ 6:30 ಸರ್. ಓಕೆ, ಸಂಡೇ ರಜೆ ಏನಾರು ಇರುತ್ತಾ? ಸಂಡೇ ರಜೆ ಇರುತ್ತೆ. ಇನ್ ಕೇಸ್ ಕಸ್ಟಮರ್ಸ್ ಏನಾದ್ರು ಅವೈಲಬಿಲಿಟಿ ಇರುತ್ತೆ ಬರ್ತೀವಿ ಅಂತಂದರೆ ಸೊ ಖಂಡಿತ ಅವ್ರಿಗೆ ನಾವು ವೆಯ್ಟ್ ಮಾಡ್ತೀವಿ ಸರ್. ಹಾಗೆ ಶೋರೂಮ್ ನಂಬರ್ ಹೇಳ್ಬಿಡಿ ಸರ್. ಕಾಂಟ್ಯಾಕ್ಟ್ ನಂಬರು 9035393672. ಈ ನಂಬರಿಗೆ ಕಾಲ್ ಮಾಡಿ ಬರ್ಬೋದು. ಖಂಡಿತ ಸರ್. ಓಕೆ ಸರ್, ನಿಮ್ಮ ಹೆಸರು? ಶಂಕರ್ ಅನ್ಬಿಟ್ಟು ಸರ್. ಓಕೆ ಸರ್, ಸೂಪರ್ ಸರ್. ಥ್ಯಾಂಕ್ ಯು ಸರ್.